ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಗಮನದಲ್ಲಿ ಇವತ್ತು ಮೈಸೂರಿನಲ್ಲಿ ನಡೆಯೋ ಒಂದು ದೊಡ್ಡ ಚೆಸ್ ಟೂರ್ನಮೆಂಟ್ ಇದೆ. ಫಸ್ಟ್ ಮೂವ್ ಇಂಟರ್ನ್ಯಾಷನಲ್ ಓಪನ್ ಫಿಡೆ ರೇಟೆಡ್ ಚೆಸ್ ಟೂರ್ನಮೆಂಟ್. ಇದರ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ ಇದರ ಮಾಹಿತಿ ಕೈಪಿಡಿ ಇದೆ. ಸೊ ಅದರಾಗಿರೋ ಮುಖ್ಯ ವಿಷಯಗಳನ್ನ ನೋಡೋಣವಾ? ಖಂಡಿತ. ಇದು ಫಸ್ಟ್ ಮೂವ್ ಚೆಸ್ ಅಕಾಡೆಮಿ ಅವರು ಮಾಡ್ತಿರೋದು. ಮತ್ತೆ ಇದು ಫಿಡೆ ಅಂದ್ರೆ ವಿಶ್ವ ಚೆಸ್ ಫೆಡರೇಷನ್ ಮಾನ್ಯತೆ ಪಡೆದಿದೆ. AICF, KSCA, MDCA ಅಂದ್ರೆ ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ ಮಟ್ಟದ ಸಂಸ್ಥೆಗಳ ಸಹಯೋಗನೂ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ಬಹುಮಾನದ ಮೊತ್ತವೇ 5 ಲಕ್ಷ ರೂಪಾಯಿಗಿಂತ ಹೆಚ್ಚು. 5 ಲಕ್ಷ? ವಾವ್! ಅಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ವಾ? ಎಲ್ಲಿ ನಡೀತಿದೆ ಇದು? ಮೈಸೂರಿನಲ್ಲಿ ಎಲ್ಲಿ? ಹೌದು, ಇಂಟರ್ನ್ಯಾಷನಲ್ ಓಪನ್ ಟೂರ್ನಮೆಂಟ್. ಇದು ಸ್ಥಳ ಬಂದು BSS ವಿದ್ಯೋದಯ, ಕೃಷ್ಣಮೂರ್ತಿಪುರಂ, ಮೈಸೂರು. ಇದು 9 ರೌಂಡ್ಸ್ ನಡೆಯುತ್ತೆ. ಸ್ವಿಸ್ ಲೀಗ್ ಅಂತಾರಲ್ಲ, ಆ ಫಾರ್ಮ್ಯಾಟ್ ನಲ್ಲಿ. ಸ್ವಿಸ್ ಲೀಗ್ ಅಂದ್ರೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಶುರುನಲ್ಲಿ ಯಾದೃಚ್ಛಿಕವಾಗಿ ಜೋಡಿ ಮಾಡ್ತಾರೆ, ಆಮೇಲೆ ಒಂದೇ ತರ ಪಾಯಿಂಟ್ಸ್ ಇರೋರು ಆಡ್ತಾ ಹೋಗ್ತಾರೆ. ಸೊ ಹೆಚ್ಚು ಕಡಿಮೆ ಸಮಬಲರ ಜೊತೆನೆ ಆಡೋ ಅವಕಾಶ ಸಿಗತ್ತೆ. ಸೆಪ್ಟೆಂಬರ್ 20 ಉದ್ಘಾಟನೆ, ಮೊದಲನೇ ರೌಂಡ್ ಕೂಡ ಅನ್ನೇ ದಿನ, ಲಾಸ್ಟ್ ರೌಂಡ್ ಸೆಪ್ಟೆಂಬರ್ 24ಕ್ಕೆ. ಅಲ್ಲೇ ಮಧ್ಯಾಹ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಓಕೆ. 5 ಲಕ್ಷ ರೂಪಾಯಿ ಬಹುಮಾನದ ವಿಷಯಕ್ಕೆ ಬರೋಣ. ಅದು ಹೇಗೆ ಹಂಚಿಕೆ ಆಗುತ್ತೆ? ಬರೀ ಟಾಪ್ ಪ್ಲೇಯರ್ಸ್ಗ ಅಥವಾ ಬೇರೆಯವ್ರಿಗೂ ಅವಕಾಶ ಇದೆಯಾ? ಇಲ್ಲ, ಅದೇ ಇದರ ವಿಶೇಷತೆ. ಬಹುಮಾನಗಳನ್ನ ತುಂಬಾ ಹೇಗೆ ಹೇಳೋದು, ವಿಸ್ತಾರವಾಗಿ ವಿಂಗಡಿಸಿದ್ದಾರೆ. ಮುಖ್ಯ ಬಹುಮಾನಗಳು ಇವೆ. ಮೊದಲನೇ ಬಹುಮಾನವೇ 60,001 ರೂಪಾಯಿ. 60,000? ಹೌದು. ಅದ್ರ ಜೊತೆಗೆ ಬೇರೆ ಬೇರೆ ರೇಟಿಂಗ್ ಕ್ಯಾಟಗರಿಗಳಿಗೆ ಬಹುಮಾನ ಇದೆ. ಅಂದ್ರೆ 1600ರಿಂದ 1800, 1400ರಿಂದ 1600, ಈ ತರ. ರೇಟಿಂಗ್ ಇಲ್ಲದ ಆಟಗಾರರಿಗೂ ಪ್ರತ್ಯೇಕ ಬಹುಮಾನ ಇದೆ. ಓ ಹೌದಾ? ಅನ್ರೇಟೆಡ್ ಪ್ಲೇಯರ್ಸ್ಗೂ ಇದೆಯಾ? ಹೌದು, ಅವರಿಗೂ ಮೊದಲ ಬಹುಮಾನ 15,000 ಇದೆ. ಅಷ್ಟೇ ಅಲ್ಲ, ವಯಸ್ಸಿನ ಕ್ಯಾಟಗರಿಗಳು ಅಂದ್ರೆ U7, U9, U11, U13, U15 ಹೀಗೆ ಬಾಲಕ ಬಾಲಕಿಯರಿಬ್ಬರಿಗೂ ಟಾಪ್ 10 ಟ್ರೋಫಿಗಳಿವೆ. ಮತ್ತೆ ಹಿರಿಯ ನಾಗರಿಕರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ, ಮಹಿಳೆಯರಿಗೆ, ವಿಶೇಷ ಚೇತನ ಆಟಗಾರರಿಗೆ, ಅವರಿಗೆಲ್ಲ ಪ್ರತ್ಯೇಕ ಬಹುಮಾನಗಳಿವೆ. ಬಾ, ಅಂದ್ರೆ ಇದು ಬರೀ ಗಣ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲಾ ಹಂತದ ಆಟಗಾರರನ್ನ ಪ್ರೋತ್ಸಾಹಿಸೋ ತರ ಇದೆ. ನಿಜ. ಸುಮಾರು 61 ಕ್ಯಾಶ್ ಪ್ರೈಸ್ಗಳು, 100ಕ್ಕೂ ಹೆಚ್ಚು ಟ್ರೋಫಿಗಳು. ಆದ್ರೆ ಒಂದು ಕಂಡೀಷನ್, ಒಬ್ಬರ ಆಟಗಾರನಿಗೆ ಒಂದೇ ಉನ್ನತ ಬಹುಮಾನ ಸಿಗೋದು. ಮತ್ತೆ ಪಾಯಿಂಟ್ಸ್ ಟೈ ಆದ್ರೆ ಕ್ಯಾಶ್ ಪ್ರೈಸ್ ಶೇರ್ ಮಾಡಲ್ಲ. ಟೈ ಬ್ರೇಕ್ ನಿಯಮಗಳ ಪ್ರಕಾರ ನಿರ್ಧಾರ ಆಗತ್ತೆ. ಸರಿ. ಇಷ್ಟು ದೊಡ್ಡ ಟೂರ್ನಮೆಂಟ್ ಅಂದಮೇಲೆ ಭಾಗವಹಿಸೋಕೆ ಪ್ರೊಸೀಜರ್ ಏನು? ಫೀಸ್ ಎಷ್ಟಿದೆ? ಪ್ರವೇಶ ಶುಲ್ಕದ ಬಗ್ಗೆ ಹೇಳೋದಾದ್ರೆ ಅರ್ಲಿ ಬರ್ಡ್ ಆಫರ್ ಇತ್ತು. ಅದು ಆಗಸ್ಟ್ 1ಕ್ಕೆ ಮುಗಿದಿದೆ ಅನ್ಸುತ್ತೆ. ಈಗ ಸಾಮಾನ್ಯ ಶುಲ್ಕ 2,500 ರೂಪಾಯಿ. ಇದು ಆಗಸ್ಟ್ 25ರವರೆಗೆ. ಆಮೇಲೆ ಲೇಟ್ ಫೀಸ್ ಹಾಕ್ತಾರೆ, 500 ರೂಪಾಯಿ ಜಾಸ್ತಿ ಆಗುತ್ತೆ. ಸೆಪ್ಟೆಂಬರ್ 19 ತನಕ ಕಟ್ಟಬಹುದು. GM, IM ಅವ್ರಿಗೆಲ್ಲ ಫೀಸ್ ಇಲ್ವಾ? ಇಲ್ಲ. GM, IM, WGM, WIM ಗಳಿಗೆ ಪ್ರವೇಶ ಉಚಿತ. ಆದ್ರೆ ಒಂದ್ಸಲ ಕಟ್ಟಿದ ಫೀಸ್ ವಾಪಸ್ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಬಹಳ ಮುಖ್ಯವಾದದ್ದು ಅಂದ್ರೆ 2025-26ನೇ ಸಾಲಿಗೆ AICF ಮತ್ತು KSCA ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಮಾಡಿಸಿರಬೇಕು. ಹೌದು, ಆನ್ಲೈನ್ ನಲ್ಲೇ ಮಾಡಿಸ್ಕೋಬೇಕದನ್ನ. ಇನ್ನು ಟೈಮ್ ಕಂಟ್ರೋಲ್ 40 ನಿಮಿಷ. ಜೊತೆಗೆ ಪ್ರತಿ ಮೂವ್ಗೆ 30 ಸೆಕೆಂಡ್ ಜಾಸ್ತಿ ಸಿಗುತ್ತೆ. ಆಟದ ಹಾಲ್ ಒಳಗಡೆ ಮೊಬೈಲ್, ಸ್ಮಾರ್ಟ್ ವಾಚ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ತರೋ ಹಾಗಿಲ್ಲ. ಸ್ವಿಚ್ ಆಫ್ ಮಾಡಿ ಬ್ಯಾಗ್ ನಲ್ಲಿ ಇಡಬೇಕು. ಓಕೆ. ಇದು ಹೊರಗಿಂದ ಬರೋ ಆಟಗಾರರಿಗೆ ಅನುಕೂಲ ಆಗುವ ಹಾಗೆ ವಸತಿ ವ್ಯವಸ್ಥೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಸಾಮಾನ್ಯವಾಗಿ ಆಟಗಾರರೇ ಮಾಡ್ಕೋಬೇಕು. ಆದ್ರೆ ಆಯೋಜಕರು ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಹಾಸ್ಟೆಲ್ ಸೌಲಭ್ಯ ಇದೆ, ಅದು ತುಂಬಾ ಕಡಿಮೆ ರೇಟ್ ನಲ್ಲಿ. ಡಾರ್ಮೆಟ್ರಿ ಅಂದ್ರೆ ದಿನಕ್ಕೆ ಕೇವಲ 169 ರೂಪಾಯಿಯಿಂದ ಶುರು. ಏನು, 169 ರೂಪಾಯಿಗೆ ದಿನಕ್ಕ ಮೈಸೂರಿನಲ್ಲಿ? ಹೌದು. ಶೇರಿಂಗ್ ರೂಮುಗಳು ಕೂಡ ಇವೆ, 2, 3, 4 ಜನದ್ದು. ಅದು 275ರಿಂದ 325 ರೂಪಾಯಿ ರೇಂಜ್ ನಲ್ಲಿ. ಆಯೋಜಕರಾದ ಭರತ್ M ಅಂತ ಅವರ ನಂಬರ್ ಕೊಟ್ಟಿದ್ದಾರೆ. 9535750002 ಸಂಪರ್ಕಿಸಬಹುದು. ಇದು ನಿಜವಾಗ್ಲೂ ಒಳ್ಳೆ ವಿಷಯ. ಖರ್ಚು ಕಮ್ಮಿ ಆಗುತ್ತೆ. ಹೌದು, ಖಂಡಿತ. ಆದ್ರೆ ಒಂದು ವಿಷಯ ಗಮನಿಸಬೇಕು. ಈ ಹಾಸ್ಟೆಲ್ ಪಂದ್ಯಾವಳಿ ನಡೆಯೋ ಜಾಗದಿಂದ ಸುಮಾರು 7 ಕಿಲೋಮೀಟರ್ ದೂರ ಇದೆ.
ಓಹ್, ಸ್ವಲ್ಪ ದೂರ ಆಯಿತು. ಹೌದು, ಆದ್ರೆ ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಎಲ್ಲ 3-4 ಕಿಲೋಮೀಟರ್ ಹತ್ರದಲ್ಲೇ ಇದೆ. ವೆನ್ಯೂಗೆ ಹೋಟೆಲ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಆದ್ರೆ 5 ಕಿಲೋಮೀಟರ್ ಒಳಗಡೆ ಬುಕ್ ಮಾಡೋಕ್ ಹೇಳಿದ್ದಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಫಿಡೆ ರೇಟೆಡ್ ಅಂತಾರಾಷ್ಟ್ರೀಯ ಚೆಸ್ ಹಬ್ಬವೇ ನಡೆಯಲಿದೆ. ಎಲ್ಲಾ ಹಂತದ ಆಟಗಾರರಿಗೂ ಏನಾದರೂ ಒಂದು ಬಹುಮಾನ ಗೆಲ್ಲೋ ಅವಕಾಶ ಇದೆ, ಮತ್ತೆ ವಸತಿಗೂ ಒಂದು ಕಡಿಮೆ ಖರ್ಚಿನ ಆಯ್ಕೆ ಇದೆ. ಹೌದು, ಇಲ್ಲಿ ಒಂದು ಆಲೋಚನೆ ಬರುತ್ತೆ ನೋಡಿ. ಈ ರೀತಿ ಬಹುಮಾನಗಳನ್ನ ಇಷ್ಟೊಂದು ವಿಸ್ತಾರವಾಗಿ ಹಂಚೋದಿದೆಯಲ್ಲ, ಅಂದ್ರೆ ಬರೀ ಟಾಪ್ ಆಟಗಾರರಿಗೆ ಮಾತ್ರ ಅಲ್ಲದೆ ರೇಟಿಂಗ್, ವಯಸ್ಸು, ಹೀಗೆ ಬೇರೆ ಬೇರೆ ಕ್ಯಾಟಗರಿಗಳಿಗೆ ಪ್ರಾಮುಖ್ಯತೆ ಕೊಡೋದು, ಇದು ನಿಜವಾಗ್ಲೂ ಚೆಸ್ ಆಟವನ್ನ ಹೆಚ್ಚು ಜನರಿಗೆ ತಲುಪಿಸೋ, ಪ್ರೋತ್ಸಾಹಿಸೋ ಒಂದು ಪ್ರಯತ್ನವಾ, ಅಥವಾ ಇದೊಂದು ರೀತಿ ಹೆಚ್ಚು ಎಂಟ್ರಿಗಳನ್ನ ತರೋಕೆ, ಟೂರ್ನಮೆಂಟ್ ಅನ್ನ ದೊಡ್ಡ ಮಾಡೋಕೆ ಒಂದು ತಂತ್ರ ಇರ್ಬೋದಾ? ಇಂಟ್ರೆಸ್ಟಿಂಗ್ ಪಾಯಿಂಟ್. ಟ್ರೆಂಡ್ ಇದೆಯಲ್ಲ, ಕೇವಲ ಎಲೈಟ್ ಪ್ಲೇಯರ್ಸ್ ಮೇಲೆ ಫೋಕಸ್ ಮಾಡದೆ ಕೆಳ ಹಂತದ ಆಟಗಾರರಿಗೂ ಪ್ರೋತ್ಸಾಹ ಕೊಡೋದು, ಇದು ಸ್ಪರ್ಧಾತ್ಮಕ ಚೆಸ್ನ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನಿಸ್ತೆ.